ಮೊದಲಿಗೆ ಡೇಟಾ ಸೆಂಟರ್ಸ್ ಅಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಟೆಕ್ ಕಂಪ್ನಿಗಳು ತಮ್ಮದೇ ಆದಂತ ಆರ್ಗನೈಸ್ಡ್ ಕಂಟ್ರೋಲ್ಡ್ ಡೇಟಾ ಸ್ಟೋರೇಜ್ ಮತ್ತೆ ಕಂಪ್ಯೂಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಮನೆಗಳಲ್ಲಿ ಇರುವಂತಹ ಕಂಪ್ಯೂಟರ್ಗಳ ತರಾನೇ, ಬಟ್ ಇವು ತುಂಬಾ ಹೆವಿ ಅಂಡ್ ಪವರ್ಫುಲ್ ಸೂಪರ್ ಕಂಪ್ಯೂಟರ್ಗಳು ಆಗಿರ್ತವೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ AI ಸದ್ಯಕ್ಕೆ ಸಖತ್ ರ್ಯಾಪಿಡ್ ಆಗಿ ಡೆವಲಪ್ ಆಗ್ತಾ ಇರೋ ಕಾರಣ ಈ ಡೇಟಾ ಸೆಂಟರ್ಗಳು ಎಲ್ಲಾ AI ಗಳಿಗೆ ಒಂಥರ ಬ್ಯಾಕ್ ಬೋನ್ ಇದ್ದಾಗೆ. ನಾವೆಲ್ಲ ದಿನನಿತ್ಯ ಯೂಸ್ ಮಾಡುವಂತ ಗೂಗಲ್ ಮತ್ತೆ ChatGPT ಇರುವಂತ AI ತಮ್ಮ ಎಲ್ಲಾ ಡೇಟಾಗಳನ್ನು ಬಳಸಿ ನಮಗೆ ರೆಸ್ಪಾಂಡ್ ಮಾಡೋದು, ರಿಯಾಕ್ಟ್ ಮಾಡೋದು ಎಲ್ಲ ಇದೇ ಡೇಟಾ ಸೆಂಟರ್ಗಳ ಸಹಾಯದಿಂದ. ಅಂದಾಗೆ ಗುರು, ಸದ್ಯಕ್ಕೆ ಪ್ರಪಂಚದಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಒಂದು 10,000-12,000 ಡೇಟಾ ಸೆಂಟರ್ಗಳು ಇವೆ. ಅದರಲ್ಲೂ ನಾರ್ತ್ ಅಮೆರಿಕಲ್ಲೇ 48% ಫೆಸಿಲಿಟಿಗಳು ಸೆಟಪ್ ಆಗಿವೆ. ಅಂದ್ರೆ ಆಲ್ಮೋಸ್ಟ್ 5,000ಕ್ಕೂ ಹೆಚ್ಚು ಡೇಟಾ ಸೆಂಟರ್ಗಳು ಇರೋದು ಅಲ್ಲೇ. ಸಿಲಿಕಾನ್ ವ್ಯಾಲಿ ಅಂತಂದ್ರೆ ಸುಮ್ಮನೆ ಅಲ್ಲ ಗುರು, ದೊಡ್ಡ ದೊಡ್ಡ ಜೈಂಟ್ ಕಂಪ್ನಿ, ಟೆಕ್ ಕಂಪ್ನಿಗಳೆಲ್ಲ ಇರೋದು ಅಲ್ಲೇ. ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲೂ ಕೂಡ ಒಂದು 100-150 ಡೇಟಾ ಸೆಂಟರ್ಗಳಿವೆ. AI ಮತ್ತೆ ಟೆಕ್ನಾಲಜಿ ಸಖತ್ ರ್ಯಾಪಿಡ್ ಆಗಿ ಡೆವಲಪ್ ಆಗ್ತಾ ಇರೋ ಕಾರಣ ಇದ್ರ ಸಂಖ್ಯೆ 2,000ಕ್ಕೂ ಹೆಚ್ಚು ಡೇಟಾ ಸೆಂಟರ್ ಫೆಸಿಲಿಟಿಗಳು ನಮ್ಮಲ್ಲೂ ಶುರುವಾಗೋದಕ್ಕೆ ರೆಡಿ ಆಗ್ತಿವೆ. 2027-28 ಒಂದು 2,000-3,000 ಡೇಟಾ ಸೆಂಟರ್ಗಳು ಇಂಡಿಯಾದಲ್ಲಿ ನಮಗೆ ಸಿಕ್ಬಿಡುತ್ತೆ. ರೀಸೆಂಟ್ ಆಗಿ ಇದ್ರ ರಿಲೇಟೆಡ್ ಗೂಗಲ್ ನಮ್ಮ ಇಂಡಿಯಾದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿದೆ. ಒಂದು ಲಾರ್ಜ್ ಸ್ಕೇಲ್ ಡೇಟಾ ಸೆಂಟರ್ ನಮ್ಮ ಸೌತ್ ಇಂಡಿಯನ್ ಒಂದು ಸ್ಟೇಟ್ ಅಲ್ಲಿ ಬರ್ತಾ ಇದೆ. ಅದು ಯಾವ ಸ್ಟೇಟ್ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ.